100 ಕೋಟಿ ಆಫರ್ ಬಗ್ಗೆ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ. ರವಿ ಗಣಿಗ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. 100 ಕೋಟಿ ಆಫರ್ ಬಗ್ಗೆ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ, ನಮಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಹತ್ರ ದಾಖಲೆ ಇದೆ ಅಂದ್ರೆ ಬಿಡುಗಡೆ ಮಾಡಿ, ಯಾಕೆ ಇಷ್ಟು ಸಮಯ ತಗೋತೀರಾ? ರವಿ ಗಣಿಗ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ವಿಷಯ ಡೈವರ್ಟ್ ಮಾಡಲು ಸುಮ್ಮನೆ ಮಾತನಾಡ್ತಿದ್ದಾರೆ. ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ, ಯಾರು ಬೇಡ ಅಂದವರು? ನಿಮ್ಗೇನಾದ್ರು ನಾವು ಬೇಡ ಅಂತ ಹೇಳಿದೀವಾ? ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. 100 ಕೋಟಿ ಆಫರ್ ಬಗ್ಗೆ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ, ರವಿ ಗಣಿಗ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ವಿಷಯ ಡೈವರ್ಟ್ ಮಾಡಲು ಸುಮ್ಮನೆ ಮಾತನಾಡ್ತಿದ್ದಾರೆ ಅಂತ ರವಿ ಗಣಿಗ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ನಾವು ಕೂಡ ಸಮಯ ಮುಖ್ಯಮಂತ್ರಿ ಹೇಳಿರೋದ್ರಲ್ಲಿ ಮತ್ತು ಮಂತ್ರಿಗಳು ಹೇಳಿರೋದ್ರಲ್ಲಿ ಸತ್ಯ ಇದೆ. ನಾವೆಲ್ಲ ಯಾರು MLA ವಿರೋಧ ಪಕ್ಷದವರು ಭೇಟಿ ಮಾಡಿದರು, ಎಲ್ಲಿ ಭೇಟಿ ಮಾಡಿದರು, ಎಲ್ಲಿ ಸ್ಪೀಕರ್ ಹಾಕಿದರು, ಯಾವುದೋ ಗೆಸ್ಟ್ ಹೌಸಿಗೆ ಬಂದಿದ್ರು, ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು, ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದ್ರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ, ತೋರಿಸಿದ್ದೀವಿ. ಅದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು 50 ಕೋಟಿಗೆ 50 ಶಾಸಕರನ್ನು ಖರೀದಿ ಮಾಡೋಕ್ಕೆ ಬಂದಿದ್ರು. ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದರೆ ಅದು ಸತ್ಯ ಅಲ್ಲ. ಸೂಕ್ತವಾದ ಸಮಯ ಅಲ್ವಾ ಇದು? ಯಾಕೆ ಬಿಡುಗಡೆ ಮಾಡಬಾರ್ದು? ಗಳಿಗೆ ಈಗ ಕೋರ್ಟಲ್ಲಿ ಒಂದು ಕೇಸ್ ನಡೆದ್ರೆ 12 ವರ್ಷ, 10 ವರ್ಷ, 8 ವರ್ಷ ನಡೀತದೆ. ಮಾತಾಡ್ಕೋತ ಹೋಗವ್ರಿ ಇವರು. 100 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ 100 ಕೋಟಿ ಅಲ್ಲ, ಅವ್ರು 500 ಕೋಟಿ ಬಿಡುಗಡೆ ಮಾಡಂತ ಹೇಳ್ರಿ. ಬಿಡುಗಡೆ ಮಾಡಂತ ಹೇಳ್ರಿ. ಯಾರು ಬೇಡ ಅಂತ ಯಾರು ಹೇಳ್ಯಾರ ಅವ್ರಿಗೆ? ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಏನೇನೋ ಆರೋಪಗಳನ್ನು ಮಾಡ್ತಾರೆ. ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಾರ. ಇವರು ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು. ಕೋರ್ಟ್ ಹೇಳೋದು ನಿಮ್ಮ ಬಗ್ಗೆ ನಾವು 10 ಸರ್ತಿ ಹೇಳಿ, ಕೋರ್ಟ್ ಹೇಳಿದ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ನೀವು? ಕೋರ್ಟಿನ ಜಡ್ಜ್ಮೆಂಟ್ ಸ್ಪಷ್ಟ ಅದ. ಕೋರ್ಟಿನ ಜಡ್ಜ್ಮೆಂಟ್ದಾಗ ಮುಂದೆ ನೀವು ಅದನ್ನು ಅಪೀಲ್ ಮಾಡಿವಿ ಅಂತ ನೀವು ಕ್ಲೇಮ್ ಮಾಡಿರಿರ್ಬೋದು. ನಾನೇನು ಅದ್ರ ಬಗ್ಗೆ ನೀವು ಅಪೀಲ್ ಮಾಡಿರ್ಬೋದು. ಅಪೀಲ್